ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬಂದ ಕೂಡಲೇ ದೆಹಲಿಗೆ ಹೋಗ್ತಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಮಾಹಿತಿ ಇದೆ. ಸದ್ಯ ಕ್ಯಾಬಿನೆಟ್ ಅಲ್ಲಿ ಇರುವಂತ ಒಟ್ಟು ಸಚಿವರ ಸಂಖ್ಯೆ ಮುಖ್ಯಮಂತ್ರಿ ಸೇರಿ 14, ಇನ್ನು 20 ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಈ 20 ಸ್ಥಾನಕ್ಕಾಗಿ ವಿಪರೀತ ಪೈಪೋಟಿ ಇದೆ. ಯಾವ ರೀತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾಗುವಂತ ಮಾನದಂಡವನ್ನ ಸೆಟ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂತಂದ್ರೆ ಜಾತಿ, ಹಿರಿತನ, ಜಿಲ್ಲಾವಾರು ಪ್ರಾತಿನಿಧ್ಯ, ಇದರ ಜೊತೆಗೆ ಬೇರೆ ಬೇರೆ ಕೋಟಗಳು, ಕೆಲವರು ರೈತ ಕೋಟದಲ್ಲೆಲ್ಲ ಅವಕಾಶ ಕೇಳ್ತಾ ಇದ್ದಾರೆ, ನಮಗೂ ಅವಕಾಶ ಕೊಡಿ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾರೆ, ರಾಜಕೀಯವಾಗಿ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ, ಇದೆಲ್ಲ ಕುತೂಹಲಗಳಿದ್ದಾವೆ. ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಸಂಪುಟ ವಿಸ್ತರಣೆಗೆ ಪ್ರಯತ್ನ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಬಿಕೆ ಹರಿಪ್ರಸಾದ್ ಜೊತೆಗೆ ವಿಸ್ತರಣೆಯ ಕುರಿತು ಅವರಿಂದಲೂ ಸಲಹೆ ಪಡೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೂಡ ನಿನ್ನೆ ಭೇಟಿ ಮಾಡಿದ್ದಾರೆ ಸಿಎಂ ಕಾವೇರಿ ನಿವಾಸದಲ್ಲಿ. ಅಲ್ಲೂ ಕೂಡ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯಾಗಿದೆ. ಯಾರನ್ನ ತೆಗೆದುಕೊಳ್ಳಬೇಕು ವಿಸ್ತರಣೆಯ ಸಂದರ್ಭದಲ್ಲಿ, ಯಾರನ್ನ ತೆಗೆದುಕೊಳ್ಳಬಾರದು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಹಿರಿಯ ಸಚಿವರನ್ನ ಕೆಲವರು ಈಗ ಮಾಜಿಗಳಾಗಿದ್ದಾರೆ, ಅವರನ್ನ ಮತ್ತೆ ತೆಗೆದುಕೊಳ್ಳಬೇಕಾ, ಡಿಕೆ ಕ್ಯಾಬಿನೆಟ್ಗೂ ತೆಗೆದುಕೊಳ್ಳಬೇಕಾ ಬೇಡವಾ? ಒಬ್ಬ ಪ್ರಬಲ ಸಮುದಾಯದ ನಾಯಕನನ್ನ ತೆಗೆದುಕೊಳ್ಳದೆ ಇದ್ದರೆ ಅದಕ್ಕೆ ಪ್ರತಿಯಾಗಿ ಪರ್ಯಾಯವಾಗಿ ಯಾರನ್ನ ತೆಗೆದುಕೊಳ್ಳಬೇಕು, ಇದೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ. ಜುಲೈ 8ರ ನಂತರ ದೆಹಲಿಗೆ ತೆರಳೋದಕ್ಕೆ ಮುಖ್ಯಮಂತ್ರಿ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಸಿಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯಾಗಬೇಕಾಗಿದೆ. ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಬರೋದನ್ನ ಕಾಯ್ತಾ ಇದ್ದಾರೆ. ಜುಲೈ 5ಕ್ಕೆ ಹೋಗ್ತಾರೆ ಅಂತ ಭಾವಿಸಲಾಗಿತ್ತು, ಈಗ ಜುಲೈ 8ರ ನಂತರ ಅನ್ನುವಂಥ ಮಾಹಿತಿ. ಯಾಕಂತಂದ್ರೆ ರಾಹುಲ್ ಗಾಂಧಿ 2 ದಿನ ತಡವಾಗಿ ಬರ್ತಾ ಇದ್ದಾರೆ. ವಿದೇಶ ಪ್ರವಾಸದಿಂದ ಭಾರತಕ್ಕೆ ವಾಪಸ್ ಬರೋದು 2 ದಿನ ತಡವಾಗ್ತಾ ಇದೆ. ಅವರು ಜುಲೈ 5ರ ಹೊತ್ತಿಗೆ ಬರಬೇಕಿತ್ತು ದೆಹಲಿಗೆ, ಬಟ್ 2 ದಿನ ತಡವಾಗಿ ಅವರು ದೆಹಲಿಗೆ ಬರ್ತಾರೆ. ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2 ದಿನ ತಡವಾಗಿ ದೆಹಲಿಗೆ ಹೋಗ್ತಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚಿಸಿ ಕ್ಯಾಬಿನೆಟ್ಗೆ ಸಂಬಂಧಿಸಿದಂತ ಒಂದು ಪ್ರಮುಖ ನಿರ್ಧಾರವನ್ನು, ಯಾರನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ನಿನ್ನೆ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿಯಾಗಿದ್ದನ್ನು ನಾವು ಗಮನಿಸಿದ್ವಿ. ಅಂದ್ರೆ ಪಟ್ಟಿ ತಯಾರಾಗಿದೆಯಾ? ರಾಹುಲ್ ಗಾಂಧಿ ಅವರ ಒಪ್ಪಿಗೆಯಷ್ಟೇ ಬಾಕಿ ಇರೋದಾ ಅಥವಾ ಇನ್ನು ಪಟ್ಟಿ ತಯಾರಾಗಬೇಕಾ? ಅಲ್ಲ, ಪಟ್ಟಿ ಹೆಸರುಗಳು ಮನಸ್ಸಿನಲ್ಲಿ ಇರ್ತವೆ. ಹೋಗುವ ದಿನ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಅದರಲ್ಲೇನು ಬೇರೆ ಅನುಮಾನಗಳಾಗಲಿ ಗೊಂದಲಗಳಾಗಲಿ ಇರೋದಿಲ್ಲ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ಪಟ್ಟಿ ಇದೆ, ಡಿ ಕೆ ಶಿವಕುಮಾರ್ದು ಒಂದು ಪಟ್ಟಿ ಇದೆ. ಬಿ ಕೆ ಹರಿಪ್ರಸಾದ್ ಅವರು ಕೂಡ ಪಕ್ಷದ ದೃಷ್ಟಿಯಿಂದ 2028ರ ಚುನಾವಣೆಯ ದೃಷ್ಟಿಕೋನದಿಂದ ಯಾರನ್ನ ಮಾಡಿದರೆ ಪಕ್ಷದ ಸಂಘಟನೆಗೂ ಹೆಲ್ಪ್ ಆಗ್ಬೋದು ಮತ್ತು ಚುನಾವಣೆಗೂ ಸಹಾಯ ಆಗ್ಬೋದು ಅಂಥೇಳಿ ಅವರದ್ದೇ ಒಂದು ಪಟ್ಟಿ ಇರುತ್ತೆ. ಇದರ ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿಯೂ ಕೂಡ ತಮ್ಮ ಬೆಂಬಲಿಗರನ್ನ ಅಥವಾ ತಮ್ಮ ಆಪ್ತರನ್ನ ಕ್ಯಾಬಿನೆಟ್ನ ಒಳಗೆ ಸೇರಿಸಬೇಕು ಅನ್ನುವ ಕಾರಣಕ್ಕಾಗಿ ಅವರ ಪಟ್ಟಿಯೂ ಕೂಡ ಇರುತ್ತೆ. ಅಂತಿಮವಾಗಿ ದೆಹಲಿಯಲ್ಲಿ ಸಭೆ ನಡೆದಾಗ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ. ಅಂತಿಮವಾಗಿ KC ವೇಣುಗೋಪಾಲ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಫೈನಲ್ ಕಾಲನ್ನು ತೆಗೆದುಕೊಳ್ತಾರೆ. ನಮಗೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಗೆ ಯಾಕೆ ಕುತೂಹಲ ಅಂದರೆ, ಒಂದು ಚುನಾವಣೆಯ ದೃಷ್ಟಿಕೋನದಿಂದ ಈಗ ಮಾಡುವಂಥ ಸಚಿವ ಸಂಪುಟ ಅತ್ಯಂತ ಮಹತ್ವದ್ದಾಗಿದೆ. ಇನ್ನೊಂದು ಕಡೆ ಮೊದಲ ಅಂದರೆ CM ಜೊತೆಗೆ ಸಚಿವರಾದಂಥ ಸಂದರ್ಭದಲ್ಲಿ ಯಾರ ಅಭಿಪ್ರಾಯಗಳಿಗೂ ಹೆಚ್ಚು ಮನ್ನಣೆ ಕೊಟ್ಟಿರಲಿಲ್ಲ. ಅದರಲ್ಲಿ ಸಿದ್ದರಾಮಯ್ಯನವರು ಒತ್ತಡ ಹಾಕಿ ಬೈರತಿ ಸುರೇಶ್ ಅವ್ರನ್ನ ಕ್ಯಾಬಿನೆಟ್ ಒಳಗೆ ತಂದಿದ್ದನ್ನು ಹೊರತುಪಡಿಸಿದರೆ ಇನ್ನೆಲ್ಲ ಆಯ್ಕೆ ಕೂಡ ಹೈಕಮಾಂಡ್ದೇ ಆಗಿತ್ತು. ಯಾರ ಹೆಸರುಗಳು ಶಿಫಾರಸು ಮಾಡಿದ್ರು ಅದು ಯಾವುದನ್ನು ಕೂಡ ಹೆಚ್ಚು ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಹೋಗಿರಲಿಲ್ಲ.
ಹಾಗಾಗಿ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಅಭಿಪ್ರಾಯಕ್ಕೂ ಅಷ್ಟೇ ಮಹತ್ವ ಇದೆ, DK ಶಿವಕುಮಾರ್ ಅವರ ಅಭಿಪ್ರಾಯಕ್ಕೂ ಮಹತ್ವ ಇದೆ, KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ಇದೆ. ಹೀಗಾಗಿ ಯಾರ್ಯಾರು ಯಾವ್ಯಾವ ಹೆಸರುಗಳನ್ನು ಪ್ರಪೋಸ್ ಮಾಡ್ತಾರೆ ಮತ್ತು ಅದಕ್ಕೆ ಇರುವಂಥ ಅಡೆತಡೆಗಳೇನು, ಅವರನ್ನು ಮಾಡಿದರೆ ಆಗಬಹುದಾದಂತಹ ಲಾಭ ಮತ್ತು ನಷ್ಟ, ಇದೆಲ್ಲವನ್ನ ಆಲೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದು ಬರೀ ನಾಯಕರ ದೃಷ್ಟಿಯಿಂದ ಮಾತ್ರ ಅಲ್ಲ, ನೀವು ಜಿಲ್ಲಾ ಪ್ರಾತಿನಿಧ್ಯವನ್ನು ನೋಡಬೇಕಾಗುತ್ತೆ, ಜಾತಿವಾರು ಕಾಂಬಿನೇಷನ್ ಕೂಡ ನೋಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ಅಹಿಂದ ವೋಟ್ ಬ್ಯಾಂಕ್ಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ಆ ಕಾರಣಕ್ಕಾಗಿ ಮೊದಲ ಸಂದರ್ಭದಲ್ಲಿ ಕುರುಬರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈಗ ಹಿಂದುಳಿದ ವರ್ಗದವರಿಗೆ 4 MLCಗಳೇನಿತ್ತು, 4 MLCಗಳು ಹಿಂದುಳಿದ ವರ್ಗದವರಿಗೆ ಕೊಡಲಾಗಿತ್ತು. ಹೀಗಾಗಿ ಅಹಿಂದ ವೋಟ್ ಬ್ಯಾಂಕನ್ನು ದೃಷ್ಟಿಕೋನವನ್ನು ಇಟ್ಕೊಂಡು ಆ ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಅವರಿಗೂ ಕೂಡ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಕೋಲಾರ, ಚಿಕ್ಕಮಗಳೂರು, ಚಾಮರಾಜನಗರ, ಹಾವೇರಿ ಇಲ್ಲೆಲ್ಲಿಯೂ ಕೂಡ ಜಿಲ್ಲಾ ಪ್ರಾತಿನಿಧ್ಯಗಳೇ ಸಿಕ್ಕಿಲ್ಲ. ಇಂಥ ಜಿಲ್ಲಾ ಪ್ರಾತಿನಿಧ್ಯ ಕೊಡಬೇಕಾದಂಥ ಒತ್ತಡ ಕೂಡ ಹೈಕಮಾಂಡ್ನ ಮೇಲೆ ಇದೆ. ಹಾಗಾಗಿ ಯಾರನ್ನ ಮಾಡ್ತಾರೆ ಅವ್ರು ಬರೀ ತಮ್ಮ ಕ್ಷೇತ್ರವನ್ನ ಗೆಲ್ಲೋದಷ್ಟೇ ಅಲ್ಲ, ಬೇರೆ ಕ್ಷೇತ್ರಗಳ ಮೇಲೂ ಪ್ರಭಾವ ಬೀರಿ ಗೆಲ್ಲಿಸಿಕೊಂಡು ಬರುವಂಥ ಸಾಮರ್ಥ್ಯ ಇರುವಂಥವ್ರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ 2028ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ, ಈ ದೃಷ್ಟಿಕೋನದಿಂದಲೂ ಕೂಡ ಆಯ್ಕೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ನ ಪಾಲಿಗೂ ಕೂಡ ಒಂದು ರೀತಿ ಕಬ್ಬಿಣದ ಕಡಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.